ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿಯ ಸಂಭ್ರಮ ಜೋರಾಗಿದ್ದು ಹಬ್ಬದ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ಕೆಆರ್ ಮಾರ್ಕೆಟ್ಗಳಲ್ಲಿ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇದು. ಕಬ್ಬು, ಎಳ್ಳು, ಬೆಲ್ಲ ಸೇರಿದಂತೆ ಹಬ್ಬಕ್ಕಾಗಿ ವಸ್ತುಗಳ ಖರೀದಿಯನ್ನು ಮಾಡ್ತಾ ಇದ್ದಾರೆ. 2 ದಿನದಿಂದಲೂ ಕೂಡ ವ್ಯಾಪಾರ ವಹಿವಾಟು ಜೋರಾಗಿ ಸಾಗ್ತಾ ಇದೆ. ಸಂಪೂರ್ಣವಾಗಿ ಗ್ರಾಹಕರಿಂದ ಮಾರ್ಕೆಟ್ ತುಂಬಿ ತುಳುಕಾಡ್ತಾ ಇದೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ನ ಬಿಸಿಯೂ ತಟ್ಟಿದೆ. ಇನ್ನು ಸಂಜೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನವಾಗಲಿದೆ. ನಾಳೆಯ ಸಂಕ್ರಾಂತಿ ಹಬ್ಬಕ್ಕೆ ಈಗ ಸಕಲ ಸಿದ್ಧತೆಗಳಾಗ್ತಾ ಇದೆ. ಜನರಿಂದ ಹೂವು ಹಣ್ಣುಗಳ ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿಸ್ತಾ ಇದ್ದಾರೆ ಜನರು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣಿನ ಬೆಲೆ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಕನಕಾಂಬರ ಹೂವಿಗೆ 700 ರಿಂದ 800 ರೂಪಾಯಿ, ಕಾಕಡಾಗೆ 500 ರಿಂದ 600 ರೂಪಾಯಿ, ಸೇವಂತಿಯ 70 ರೂಪಾಯಿ ಸೇವಂತಿಗೆ, ಇನ್ನು ಗುಲಾಬಿ ಹೂವಿಗೆ 80 ರೂಪಾಯಿ, ಚೆಂಡು ಹೂವಿಗೆ 30 ರಿಂದ 40 ರೂಪಾಯಿನಂತೆ ಮಾರಾಟವಾಗ್ತಾ ಇದೆ. ಕಬ್ಬು ಜೋಡಿಗೆ 150 ರಿಂದ 250 ರೂಪಾಯಿ, ಬೆಲ್ಲ 1 ಕೆಜಿಗೇನೆ 80 ರೂಪಾಯಿ, ಸೇಬು ಹಣ್ಣು 160 ರೂಪಾಯಿ, ದಾಳಿಂಬೆ ಹಣ್ಣು 140 ರೂಪಾಯಿ, ಕಡಲೆಕಾಯಿ 100 ರೂಪಾಯಿ, ಅವರೆಕಾಯಿ 60 ರೂಪಾಯಿ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಕ್ಕೂ ಕೂಡ ಡಿಮ್ಯಾಂಡ್ ಹೆಚ್ಚಾಗಿದೆ. ಒಂದು ಕಡೆ ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ಕಬ್ಬುಗಳ ರಾಶಿಯನ್ನು ಕೂಡ ನೋಡ್ತಾ ಇದ್ದೀರಾ. ಇದೇ ರೀತಿಯಾಗಿ 2 ದಿನಗಳಿಂದಲೂ ಕೂಡ ವ್ಯಾಪಾರ ವಹಿವಾಟು ಜೋರಾಗಿದೆ. ಕಬ್ಬು, ಎಳ್ಳು, ಬೆಲ್ಲ ಸೇರಿದಂತೆ ಹಬ್ಬಕ್ಕಾಗಿ ವಸ್ತುಗಳ ಖರೀದಿಯನ್ನು ಮಾಡ್ತಾ ಇದ್ದಾರೆ ಜನರು. ಸಂಕ್ರಾಂತಿ ಹಬ್ಬದ ಸಂಭ್ರಮ ಒಂದು ಕಡೆಯಾದರೆ ಇನ್ನೊಂದು ಕಡೆ ಹಬ್ಬದ ಖರೀದಿಯ ಭರಾಟೆಯೂ ಕೂಡ ಈ ರೀತಿಯಾಗಿ ಜೋರಾಗಿದೆ. ಸಂಜೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನವಾಗಲಿದೆ. ಈಗಾಗಲೇ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲೂ ಸಾಕಷ್ಟು ಜನ ಸೇರಿರೋದ್ರಿಂದ ಟ್ರಾಫಿಕ್ ಜಾಮ್ ಬಿಸಿಯೂ ಕೂಡ ತಟ್ಟಿದೆ. ಅಲ್ಲಿರುವಂತಹ ಜನರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಾಗಿದೆ. ಆದರೂ ಕೂಡ ಕಬ್ಬು, ಎಳ್ಳು, ಬೆಲ್ಲ ಸೇರಿ ಹಬ್ಬಕ್ಕಾಗಿ ವಸ್ತುಗಳ ಖರೀದಿಯನ್ನು ಮಾಡ್ತಾ ಇದ್ದಾರೆ ಜನರು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಒಂದು ಕಡೆಯಾಗಿದೆ. ಹಾಗಾಗಿ ಹೇಗಿದೆ ಹಬ್ಬದ ಖರೀದಿ ಕೆಆರ್ ಮಾರುಕಟ್ಟೆಯಲ್ಲಿ? ಜೊತೆಗೆ ಹೂವು ಹಣ್ಣುಗಳಿಗೆ ಡಿಮ್ಯಾಂಡ್ ಯಾವ ರೀತಿಯಾಗಿದೆ? ಎಸ್ಬಿಐದ ಸಂಕ್ರಾಂತಿ ಹಬ್ಬದ ಸಡಗರ ಸಿಲಿಕಾನ್ ಸಿಟಿಯಲ್ಲಿ ಮನೆ ಮಾತಾಗಿದೆ. ವರ್ಷದ ಮೊದಲ ಹಬ್ಬ ರಾಜಧಾನಿ ಈಗಾಗಲೇ ಸಜ್ಜು ಮಾಡಿಕೊಂಡಿರುವಂತದ್ದು. ಎಳ್ಳು ಬೆಲ್ಲ ಹಂಚಿ ಸಂಕ್ರಾಂತಿ ಬರ ಮಾಡಿಕೊಳ್ಳಲು ಸಿಟಿ ಜನ ಕೂಡ ರೆಡಿಯಾಗಿದ್ದಾರೆ. ಪ್ರಮುಖವಾಗಿ ನಾಳಿನ ಹಬ್ಬಕ್ಕೆ ಇವತ್ತೇ ಸಕಲ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯ ಕೇಂದ್ರ ಬಿಂದು ಕೆಆರ್ ಮಾರ್ಕೆಟ್. ಸೊ ಕೆಆರ್ ಮಾರ್ಕೆಟ್ಗೆ ಕಳೆದ ಅಂದ್ರೆ ಬೆಳಿಗ್ಗೆ 3 ಗಂಟೆಯಿಂದ ಕೂಡ ಬಹುತೇಕ ಜನ ಬರ್ತಾ ಇದ್ದಾರೆ. ನಿನ್ನೆ ಕೂಡ ಬಂದಿದ್ರು. ಸೊ ಇವತ್ತು ಕೂಡ 3 ಗಂಟೆಯಿಂದ ಕೂಡ ಖರೀದಿಯಲ್ಲಿ ತೊಡಗಿರುವಂತದ್ದು. ಸೊ ಹಬ್ಬದ ಹಿನ್ನೆಲೆ ಹೂ ಆಗಿರ್ಬೋದು, ಹಣ್ಣುಗಳ ಬೆಲೆ ಕೂಡ ಹೆಚ್ಚಳಾಗಿದೆ. ಸೊ ಪ್ರಮುಖವಾಗಿ ಕಬ್ಬು ಅಂದ್ರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಕಬ್ಬನ್ನ ಪ್ರತಿಯೊಬ್ಬರು ಕೂಡ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆಯನ್ನ ಮಾಡ್ತಾರೆ. ಸೊ ಹೀಗಾಗಿ ಕಬ್ಬು ಜೋಡಿಗೆ 150 ರಿಂದ 250 ರೂಪಾಯಿ ಇರುವಂತದ್ದು. ಹಾಗೇನೆ ಬೆಲ್ಲ 1 ಕೆಜಿಗೆ 80, ಹಾಗೇನೆ ಸೇಬು ಹಣ್ಣು 160 ಇದ್ರೆ ದಾಳಿಂಬೆ ಹಣ್ಣು ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಅವರೆಕಾಯಿ ಹೀಗೆ ರೇಟ್ ಕೂಡ ಹೆಚ್ಚಾಗಿರುವಂತದ್ದು. ಹಾಗೇನೆ ಹೂಗಳಲ್ಲಿ ಕನಕಾಂಬರ, ಕಾಕಡ, ಸೇವಂತಿ, ಗುಲಾಬಿ, ಚೆಂಡು ಕೂಡ ಕನಕಾಂಬರ 700 ರಿಂದ 800 ರೂಪಾಯಿ ಇದ್ರೆ ಕಾಕಡ 500 ರಿಂದ 600 ರೂಪಾಯಿ ಇರುವಂತದ್ದು. ಹಬ್ಬ ಅಂದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪೂಜೆಯನ್ನ ಮಾಡ್ಲೇಬೇಕಾಗುತ್ತೆ. ರೇಟ್ ಎಷ್ಟಾದ್ರೂ ಕೂಡ ಸಿಲಿಕಾನ್ ಸಿಟಿಯ ಜನತೆ ಬಹಳಷ್ಟು ಜನ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಪೊಂಗಲ್ ಕೂಡ ಮಾಡ್ತಾರೆ. ಸೊ ತಮಿಳಿಗರು ಸಂಕ್ರಾಂತಿ ಹಬ್ಬವನ್ನ ಮನೆಯಲ್ಲಿ ಪೊಂಗಲ್ ಮೂಲಕ ಕೂಡ ಆಚರಣೆ ಮಾಡ್ತಾರೆ. ಸೊ ಹೀಗಾಗಿ ಕೆಆರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಮುಂಜಾನೆ 3 ಗಂಟೆಯಿಂದ ಕೂಡ ಖರೀದಿ ಭರಾಟೆ ಜೋರಾಗಿದೆ. ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಅವೆನ್ಯೂ ರಸ್ತೆ ಆಗಿರ್ಬೋದು, ಇಲ್ಲಿ ಜನಜಂಗುಳಿಯಿಂದ ಕೂಡ ತುಂಬಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಮಾರ್ಕೆಟ್ಗೆ ಹೆಚ್ಚಿನ ಜನ ಬರುವ ಕಾರಣಕ್ಕಾಗಿ ಸುತ್ತಮುತ್ತ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಕೆಆರ್ ಮಾರ್ಕೆಟ್ ನ ಫ್ಲೈಓವರ್ ನ ಮೇಲ್ಗಡೆ ಜನರು ಗಾಡಿಯನ್ನ ನಿಲ್ಲಿಸಿ ತದನಂತರ ಕೆಳಗಡೆ ಹೋಗಿ ಹೂ ಹಣ್ಣು ಖರೀದಿಯಲ್ಲಿ ಕೂಡ ತೊಡಗಿರುವಂತದ್ದು. ಸೊ ಒಟ್ಟಾರೆ ಹೇಳಬೇಕಾದ್ರೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ ಭರ್ಜರಿ ಭರಾಟೆಯಲ್ಲಿ ಖರೀದಿಯ ಭರಾಟೆಯಲ್ಲಿ ತೊಡಗಿರುವಂತದ್ದು. ಅಷ್ಟು ಮಾತ್ರ
ಮಾತ್ರವಲ್ಲದೆ ಹೋಟೆಲ್ ಆಗಿರ್ಬೋದು, ಅಂಗಡಿಗಳಲ್ಲಿ ವಿಶೇಷವಾಗಿ ಅಂದ್ರೆ ಅದು ಹೋಟೆಲ್ಗಳಲ್ಲಿ ವಿಶೇಷ ತಿಂಡಿ ತಿನಿಸುಗಳನ್ನ ಮಾಡುವ ಮೂಲಕ ಜನರನ್ನ ಕೂಡ ಹೆಚ್ಚಿನ ರೀತಿ ಗ್ರಾಹಕರನ್ನ ಕೂಡ ಸೆಳೀತಾ ಇರುವಂತದ್ದು. ಸೊ ಹೂ ಹಣ್ಣು ದರ ಇವತ್ತು ಹೆಚ್ಚಾಗಿದೆ. ಸೊ ನಿನ್ನೆ ಕೊಂಚ ಕಡಿಮೆ ಇತ್ತು, ಆದ್ರೆ ಇವತ್ತು ಬಹುತೇಕ ಎಲ್ಲರ ದರ ಹೆಚ್ಚಾಗಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.